ಜೈ ಹಿಂದ್. SSC CHSL 2025 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ SSCದವರು CHSL ಎಕ್ಸಾಮ್ಗೆ ಎಕ್ಸಾಮ್ ಡೇಟು, ಪ್ಲೇಸ್, ಆಮೇಲೆ ಶಿಫ್ಟನ್ನು ನೀವೇ ಆಯ್ಕೆ ಮಾಡ್ಕೋಬಹುದು ಅಂಥೇಳಿ ಈಗಾಗಲೇ ನೋಟಿಸ್ನು ಕೂಡ ಕಳಿಸಿತ್ತು. ಆಮೇಲೆ ಅದರ ಆಪ್ಷನ್ ಕೂಡ ಈಗ SSC ವೆಬ್ಸೈಟ್ದಲ್ಲಿ ಬಿಡಲಾಗಿದೆ. ಸೊ ಈ ಒಂದು CHSL ಎಕ್ಸಾಮ್ಗೆ ನೀವು ನಿಮ್ಮ ಎಕ್ಸಾಮ್ ಡೇಟನ್ನು, ಪ್ಲೇಸ್ ಮತ್ತು ಶಿಫ್ಟನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬಹುದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ರಿ. ಆಮೇಲೆ ಅದೇ ರೀತಿ ನೀವು ನಿಮ್ಮ ಮೊಬೈಲ್ ಒಳಗನ ಎಕ್ಸಾಮ್ ಡೇಟು, ಪ್ಲೇಸ್ ಮತ್ತು ಶಿಫ್ಟನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಪರೀಕ್ಷೆ ದಿನಾಂಕಗಳನ್ನು 20 ನವಂಬರ್ದಿಂದ 27 ನವಂಬರ್ ಒಳಗಡೆನೆ ನೀವು ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಬೇರೆ ಡೇಟನ್ನು ಚಾಯ್ಸ್ ಮಾಡಿದರೆ ಅದು ತಗೊಳ್ಳೋದಿಲ್ಲ. ಓಕೆ, ಸೊ ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒನ್ ಬೈ ಒನ್ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೇನೆ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಮೇಲೆ ಕಾಣ್ತಾ ಇರುವಂತಹ, ಒಂದು ನಿಮಿಷ, ಮೇಲೆ ವೆಬ್ಸೈಟ್ ಇದೆ ನೋಡ್ರಿ. ಇಲ್ಲಿ ನಾನು ರೌಂಡ್ ಮಾಡ್ತಾ ಇದ್ದೀನಿ, ssc.gov.in. ಇದನ್ನು ನೀವು ನಿಮ್ಮ ಗೂಗಲ್ದಲ್ಲಿ ಸರ್ಚ್ ಮಾಡಿದ ಮೇಲೆ ಫಸ್ಟ್ಗೆ ಏನು ಆಪ್ಷನ್ ಬರ್ತೈತಿ ssc.gov.in, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೈಡ್ಗೆ ಒಂದು ಆಪ್ಷನ್ ಬರ್ತಾ ಇದೆ ಲಾಗಿನ್ ಅಂತೇಳಿ. ಹೌದಾ, ಇಲ್ಲಿ ಲಾಗಿನ್ ಅಂತೇಳಿ ಆ ಒಂದು ಪೇಜಲ್ಲಿ ಬರ್ತೈತಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿ ಇರುವಂತಹ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಈ ಬಾಕ್ಸ್ದಲ್ಲಿ ನೀವು ಫಸ್ಟ್ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮ ಪಾಸ್ವರ್ಡ್ ಏನಿರುತ್ತೆ ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ. ಈ ಕ್ಯಾಪ್ಚಾ ಕೋಡನ್ನು ಏನು ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಫಸ್ಟ್ಗೆ ಇದು. ಓಕೆ, ಇಷ್ಟು ಆದಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಹೆಸರಿನ ಮೇಲೆ. ಇಲ್ಲಿ ನಿಮ್ಮ ಟೋಟಲ್ ಡಿಟೇಲ್ ಆಗಿ ಇಲ್ಲಿ ನಿಮ್ಮ ಹೆಸರು, ಪೂರ್ತಿ ಹೆಸರು ಇರುತ್ತೆ. ಇಲ್ಲಿ ಡಿಟೇಲ್ ಆಗಿ ನಿಮ್ಮ ಹೆಸರು, ಆಮೇಲೆ ನಿಮ್ಮ ಅಡ್ರೆಸ್ ಎಲ್ಲಿದೆ ಅದೆಲ್ಲನೂ ಕೂಡ ಇಲ್ಲಿ ಮಾಹಿತಿ ಇಲ್ಲಿ ಇರ್ತಾ ಇದೆ. ಇದಾದಮೇಲೆ ಇಲ್ಲಿ ಕೆಳಗಡೆ ಅಡ್ಮಿಷನ್ ಸರ್ಟಿಫಿಕೇಟ್ ಇದೆ. ಆಮೇಲೆ ನೆಕ್ಸ್ಟ್ ರಿಸಲ್ಟ್ ಕೂಡ ಇಲ್ಲಿ ಇರುತ್ತೆ. ಇದ್ರ ಕೆಳಗಡೆ ನೋಡ್ರಿ, ಇಲ್ಲಿ 3 ಆಪ್ಷನ್ಸ್ಗಳು, ಇಲ್ಲಿ ನಮಗೆ 3 ಬಾಕ್ಸ್ಗಳು ಕಾಣ್ತವೆ. ಇಲ್ಲಿ ಲೈವ್ ಎಕ್ಸಾಮಿನೇಷನ್ ಇದೆ, ಆಮೇಲೆ ಮೈ ಅಪ್ಲಿಕೇಶನ್ ಅಂತ ಇದೆ. ಸೊ ಇಲ್ಲಿ ನಡುವೆ ಇರುವಂತಹ ಮೈ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ 3ನೇ ಪೇಜ್ ನೋಡ್ರಿ, ಇಲ್ಲಿ 3ನೇ ಒಂದು ಚಿತ್ರ ಸ್ಕ್ರೀನ್ ಶಾಟ್ದಲ್ಲಿ ಮೈ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ಮೈ ಅಪ್ಲಿಕೇಶನ್ದಲ್ಲಿ 2025ನೇ ಸಾಲಿನಲ್ಲಿ ನೀವು ಹಾಕಿರುವಂತಹ ಅಪ್ಲಿಕೇಶನ್ಸ್ಗಳನ್ನ ಇಲ್ಲಿ ತೋರಿಸುತ್ತೆ. ಈಗ ಇಲ್ಲಿ ನೀವು MTS ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ MTS ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಬೋದು. ಅದನ್ನು ಅಪ್ಲಿಕೇಶನ್ ಪ್ರಿಂಟ್ ಕೂಡ ಇಲ್ಲಿ ತಕ್ಕೋಬೋದು. ಆಮೇಲೆ ಅದ್ರ ಕೆಳಗಡೆ ನೋಡ್ರಿ, ಇಲ್ಲಿ CHSL ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಿದ್ರಿ ಅಂತಂದ್ರೆ ಇಲ್ಲಿ ತೋರಿಸುತ್ತೆ ಈ ರೀತಿ ಇಲ್ಲಿ. ಓಕೆ, ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಆಪ್ಷನ್ಸ್ ಇದೆ ನೋಡ್ರಿ. ಇಲ್ಲಿ ಸೆಲೆಕ್ಟ್ ಸಿಟಿ, ಎಕ್ಸಾಮ್ ಡೇಟ್, ಶಿಫ್ಟ್ ಅಂತ ಹೇಳಿ ಇರುತ್ತೆ. ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ಗಳು ಮೊದಲು ಓಪನ್ ಆಗ್ತವೆ. ಇವುಗಳನ್ನ ಕೇರ್ಫುಲ್ ಆಗಿ ಓದ್ರಿ. ಇಲ್ಲಿ ಇಂಪಾರ್ಟೆಂಟ್ ಒಂದು ಇನ್ಸ್ಟ್ರಕ್ಷನ್ಸ್ ಏನು ಅಂತಂದರೆ, ನೀವು ಏನು ಇಲ್ಲಿ ಎಕ್ಸಾಮ್ ಡೇಟು ಆಮೇಲೆ ಪ್ಲೇಸ್ ಶಿಫ್ಟನ್ನು ನೀವು ಸೆಲೆಕ್ಟ್ ಮಾಡ್ತೀರಿ, ಅದೇ ಅಂತಿಮವಾಗಿರಂಗಿಲ್ಲ. ನೆಕ್ಸ್ಟ್ ಅಲ್ಲಿ ನಿಮಗೆ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಬಿಡ್ತಾರೆ ಇನ್ನೊಂದು ಸಲ. ಸೊ ಆ ಟೈಮ್ದಲ್ಲಿ ಏನು ಡೇಟ್ ಇರುತ್ತೆ, ಆಮೇಲೆ ಶಿಫ್ಟ್ ಇರುತ್ತೆ, ಆಮೇಲೆ ಪ್ಲೇಸ್ ಇರುತ್ತೆ, ಅದೇ ಫೈನಲ್ ಆಗಿರ್ತೈತಿ. ಅದು ಅಂತಿಮವಾಗಿ ಫೈನಲ್ ಮಾಡೋದು SSCದವರ ಕೈಯಲ್ಲಿ ಇದೆ ಅಂತೇಳಿ ಇಲ್ಲಿ ಹೇಳಿರುವಂಥ ಒಂದು ಮಾತು ಕೂಡ ಇಲ್ಲಿ ಇದೆ. ಇದಾದ್ಮೇಲೆ ಇದ್ರ ಕೆಳಗಡೆ ನೋಡ್ರಿ, ಇಲ್ಲಿ ಡೇಟ್ ಆಫ್ ಎಕ್ಸಾಮ್ ಅಂತ ಇದೆ. ಈ ಚೌಕ್ ಬಾಕ್ಸ್ ಮೇಲೆ ನೀವು ಓಪನ್ ಮಾಡಿರಿ ಅಂತಂದ್ರೆ ಇಲ್ಲಿ ಅಕ್ಟೋಬರ್ ತಿಂಗಳ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ. ಅದನ್ನು ನೀವು ಈ ರೀತಿ ಮಾರ್ಕ್ ಇರುವಂಥದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರೆ ಇಲ್ಲಿ ನವಂಬರ್ ತಿಂಗಳದ್ದು ಓಪನ್ ಆಗುತ್ತೆ. ಈ ನವಂಬರ್ ತಿಂಗಳಿನಲ್ಲಿ 20 ನವಂಬರ್ದಿಂದ 27 ನವಂಬರ್ವರೆಗೆ ಡೇಟ್ಗಳು ಬೋಲ್ಡ್ ಲೆಟರ್ದಲ್ಲಿ ಕಾಣ್ತಾವೆ ನಿಮಗೆ, ಅಂದರೆ ಒಂದು ಸ್ವಲ್ಪ ದಪ್ಪಗೆ ಕಾಣ್ತಾವೆ ಈ ಡೇಟ್ಗಳು, 20ರಿಂದ 27 ಡೇಟ್ಗಳು. ಸೊ ಅದರಲ್ಲಿ ಒಂದು ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟನ್ನು ಚಾಯ್ಸ್ ಮಾಡ್ಕೋರಿ. ಚಾಯ್ಸ್ ಮಾಡಿದ ಮೇಲೆ ಗೆಟ್ ಸ್ಲಾಟ್ ಡಿಟೇಲ್ ಅಂತ ಹೇಳಿ ಕೆಳಗಡೆ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೇಲೆ ಇದೆ ನೋಡ್ರಿ, ಇಲ್ಲಿ ಗೆಟ್ ಸ್ಲಾಟ್ ಡಿಟೇಲ್. ಇದು 2ನೇ ಸ್ಕ್ರೀನ್ ಶಾಟ್. ಇದು ಮೂರು ಸ್ಕ್ರೀನ್ ಶಾಟ್ ಇದರಲ್ಲಿ ಹಾಕೀನಿ ನಾನು. ಸೊ ಇಲ್ಲಿ ಗೆಟ್ ಸ್ಲಾಟ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು 27/11/2025 ಚಾಯ್ಸ್ ಮಾಡಿರಿ ಅಂತಂದ್ರೆ ಇಲ್ಲಿ 3 ಪ್ಲೇಸಸ್ಗಳು ನಿಮಗೆ ಅವರು ಕೊಡ್ತಾರೆ. ಈ 3 ಪ್ಲೇಸಸ್ಗಳು ಏನಿದಾವಲ್ಲ, ನೀವು ಅಪ್ಲಿಕೇಶನ್ ಹಾಕುವಾಗ 3 ಏನು ಚಾಯ್ಸ್ ಮಾಡಿರ್ತೀರಿ
ಆ 3 ಆಪ್ಷನ್ಸ್ಗಳು ಇಲ್ಲಿ ನಿಮಗೆ ಕಾಣ್ತವೆ. ಹೌದಾ? ಅಲ್ಲಿ ಏನು ಚಾಯ್ಸ್ ಮಾಡಿರ್ತೀರಿ ಅವ 3 ಆಪ್ಷನ್ಸ್ಗಳು ಇಲ್ಲಿ ನಿಮಗೆ ಕಾಣಿಸ್ತವೆ. ಉದಾಹರಣೆಗೆ ಇಲ್ಲಿ ಬೆಂಗಳೂರು ಇದೆ, ಬೆಂಗಳೂರಿನಲ್ಲಿ ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ಥರ್ಡ್ ಶಿಫ್ಟು, ಆಮೇಲೆ ಮಂಗಳೂರು ಇದೆ, ಆಮೇಲೆ ಇಲ್ಲಿ ಉಡುಪಿ ಇದೆ. ಈಗ ನೀವು ಬೆಂಗಳೂರಿನಲ್ಲಿ ಸಪೋಸ್ ನಿಮಗೆ ಥರ್ಡ್ ಶಿಫ್ಟ್ ಬೇಕು ಅಂತಂದರೆ ಇದ್ರ ಮೇಲೆ ಇಲ್ಲಿ ಸೆಲೆಕ್ಟ್ ಅಂತ ಹೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟು ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಇಷ್ಟು ಕ್ಲಿಕ್ ಮಾಡಿದ ಮೇಲೆ ಒಂದು OTP ನಿಮ್ಮ ಮೊಬೈಲ್ಗೆ ಮತ್ತು ಇಮೇಲ್ಗೆ ಕಳಿಸ್ತಾರೆ ಅವರು. ಹೌದಾ? ಅಂದರೆ ನೀವು ಅದನ್ನು ಚಾಯ್ಸ್ ಮಾಡಕತ್ತೀರೋ ಇಲ್ಲೋ ಅಂಥೇಳಿ ಕನ್ಫರ್ಮೇಷನ್ಗೋಸ್ಕರ. ಸೊ ಆ ಒಂದು OTP ನಿಮ್ಮ ಮೊಬೈಲ್ಗೆ ಬಂದಿರ್ತೈತಿ. ಮೊಬೈಲ್ಗೆ ಬಂದಿರುವಂತಹ OTPಯನ್ನು ಇಲ್ಲಿ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ. ಮೊಬೈಲ್ಗೆ ಬಂದಿರುವಂತಹ ನೋಡಿ, ಪ್ಲೀಸ್ ಎಂಟರ್ OTP ಸೆಂಟ್ ಆನ್ ಮೊಬೈಲ್ ನಂಬರ್ ಅಂತ ಹೇಳಿದೆ. ಇಲ್ಲಿ ಲಾಸ್ಟ್ 4 ಡಿಜಿಟ್ಗಳು ನಿಮ್ಗೆ ಕಾಣ್ತಾವೆ, ಆ ನಂಬರ್ಗೆ ಹೋಗಿರ್ತೈತಿ. ಒಂದು ವೇಳೆ ಆ ನಂಬರ್ ಸ್ಟಾರ್ಟ್ ಇರಲಿಲ್ಲ ಅಂತಂದ್ರೆ ಇಮೇಲ್ಗೂ ಕೂಡ ಕಳಿಸಿರ್ತಾರೆ ಒಂದು OTP. ಅದರದ್ದು ಸ್ಪೇಸ್ ಇದ್ರ ಕೆಳಗಡೆ ಇದೆ ಇಲ್ಲಿ, ಅಲ್ಲಿ ನೀವು ಆ OTP ಅಲ್ಲಿ ಹಾಕಬೇಕು. ಮೊಬೈಲ್ಗೆ ಕಳಿಸಿದ್ದು ಇಲ್ಲಿ ಹಾಕಬೇಕು, ಆಮೇಲೆ ಇಮೇಲ್ಗೆ ಕಳಿಸಿದ್ದು ಇದ್ರ ಕೆಳಗಡೆ ಇರ್ತೈತಿ, ಅಲ್ಲಿ ನೀವು ಆ OTPಯನ್ನು ಹಾಕಿ ವ್ಯಾಲಿಡೇಟ್ ಆ್ಯಂಡ್ ಸಬ್ಮಿಟ್ ಅಂತೇಳಿ ಒಂದು ಆಪ್ಷನ್ ಇರ್ತೈತಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಷ್ಟು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಈ ರೀತಿ ಒಂದು ಪಾಪ್ ಮೆಸೇಜ್ ಓಪನ್ ಆಗುತ್ತೆ, ಸಕ್ಸಸ್ ಅಂತೇಳಿ. ಸಿಟಿ ಪ್ರೆಫರೆನ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಇರ್ತೈತಿ, ಅದ್ರ ಮೇಲೆ ಓಕೆ ಅಂತ ಹೇಳಿ ಮಾಡಿಬಿಡ್ರಿ. ನಿಮ್ಮ ಎಕ್ಸಾಮ್ ಡೇಟು, ಶಿಫ್ಟು, ಪ್ಲೇಸು ಸೆಲೆಕ್ಟ್ ಆಗಿದಂಗೆ ಆಗುತ್ತೆ. ಸೊ ಇಷ್ಟು ಪ್ರೊಸೆಸನ್ನು ನೀವು ಇದರಲ್ಲಿ ಮಾಡಬೇಕಾಗುತ್ತೆ. ಈ ಪ್ರೊಸೆಸನ್ನು ಈಗ SSC ದವರು CHSL ಎಕ್ಸಾಮ್ಗೆ ಕೊಟ್ಟಿದ್ದಾರೆ. ಮುಂದೆ ಬಹುಶಃ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇದೇ ರೀತಿ ಆಗಬಹುದು. ಸೊ ಹಾಗಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿರಿ, ಎಲ್ಲರೂ ಕೂಡ ನೋಡಲಿ, ಎಲ್ಲರೂ ಕೂಡ ತಮ್ಮ ತಮ್ಮ ಶಿಫ್ಟನ್ನು ಆಮೇಲೆ ಡೇಟ್ ಪ್ಲೇಸನ್ನು ಅವರು ಚಾಯ್ಸ್ ಮಾಡಿಕೊಳ್ಳಿ. ಆಮೇಲೆ ಬೇಗನೆ ನೀವು ಚಾಯ್ಸ್ ಮಾಡಿದ್ರಿ ಅಂತಂದ್ರೆ ಬಹುಶಃ ನಿಮ್ಗೆ ಸಿಗುತ್ತೆ. ಲೇಟ್ ಮಾಡಿದ್ರಿ ಅಂತಂದ್ರೆ ಎಕ್ಸಾಮ್ ಡೇಟ್ಗಳು ಹೈಡ್ ಆಗುವಂತಹ ಚಾನ್ಸಸ್ಗಳು ಕೂಡ ಇರಬಹುದು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಬೇಗನೆ ನಿಮಗೆ ಎಲ್ಲಿ ಪ್ಲೇಸ್ ಬೇಕು, ಯಾವ ಡೇಟ್ ಬೇಕು ಬೇಗನೆ ನೀವು ಚಾಯ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ.